ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯಲ್ಲಿ ಯಾಕೋ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಂಗೆ ಕಾಣಿಸುತ್ತೆ. ರಕ್ಷಿತಾ, ಕಾವ್ಯ ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಗಿಲ್ಲಿಗೆ ರಘು ಅವರು ವಾರ್ನಿಂಗ್ ಅನ್ನು ಮಾಡುವಂಥದ್ದು, ಅಂದರೆ ಒಂದು ದೊಡ್ಡ ಜಗಳವೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಗಿಲ್ಲಿ ಮತ್ತು ರಘು ಸಂಬಂಧ ಹೇಗಿತ್ತು ಎಂಬುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ತುಂಬ ಆತ್ಮೀಯತೆ ಇದ್ದರು. ಗಿಲ್ಲಿ ರಘು ವಿಚಾರದಲ್ಲಿ ಎಲ್ಲಿ ಫೇಲ್ ಆದ ಅಂತಂದರೆ, ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಗೆ ತಮಾಷೆ ಮಾಡುವಂಥ ಸಂದರ್ಭದಲ್ಲಿ ರಘು ಅವರಿಗೆ ರಿಯಾಕ್ಟ್ ಮಾಡ್ತಾನೆ, ಅದು ಕಾರವಾಗಿ ರಿಯಾಕ್ಟ್ ಮಾಡ್ತಾನೆ. ಅಲ್ಲಿ ರಘು ಅವರ ಕೆಂಗಣ್ಣಿಗೆ ಗಿಲ್ಲಿಗೆ ಗುರಿಯಾಗೋದಕ್ಕೆ ಸಾಧ್ಯ. ಯಾವುದೋ ಒಂದು ವ್ಯಕ್ತಿಯ ಜೊತೆ ನಾವು ಕಾಮಿಡಿ ಮಾಡ್ತೀವಿ ಅಂದಾಗ ಆ ವ್ಯಕ್ತಿಯು ಕೂಡ ಅದನ್ನು ಕಾಮಿಡಿ ಅಥವಾ ಇನ್ನೇನೋ ರೀತಿಯಲ್ಲಿ ಹೇಳಬೇಕಾದಾಗ ಅದನ್ನು ಸ್ವೀಕಾರ ಮಾಡುವಂಥ ತಾಕತ್ತು ನಮ್ಮಲ್ಲಿರಬೇಕು. ಆ ಒಂದು ಕ್ಷಣ ಗಿಲ್ಲಿ ಆ ತಾಕತ್ತನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಯ ಮೇಲೆ ಒಂದು ಆಕ್ರೋಶ, ಒಂದು ರೋಷ, ಅಥವಾ ಗಿಲ್ಲಿ ಯಾಕೋ ನೆಗೆಟಿವ್ ಆಗಿ ರಘು ಕಣ್ಣಲ್ಲಿ ಕಾಣಿಸ್ಕೊಂಡ್ಬಿಟ್ಟಿರ್ತಾನೆ. ಆ ವಿಚಾರಕ್ಕೆ ಗಿಲ್ಲಿಯನ್ನು ರಘು ಅವರು ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ರಕ್ಷಿತಾ ಮತ್ತು ಈ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಬೇಕಾಗಿರುತ್ತೆ. ಹಾಗಾಗಿ ರಕ್ಷಿತಾ ಕಾವ್ಯಳ ಹೆಸರನ್ನು ತೆಗೆದುಕೊಂಡು ಸ್ಟ್ರಾಟಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಗಲಾಟೆಯನ್ನು ಮಾಡ್ಕೊಳ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು 2 ಪ್ರೋಮೋದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಶೇಷವಾಗಿ ಈ ಒಂದು ಧನುಷ್ಗೆ, ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ಗೆ ಒಂದು ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ. 1ರಿಂದ 11 ರ್ಯಾಂಕ್ಗಳಿದ್ದಾವೆ. ಯಾವ್ಯಾವ ರ್ಯಾಂಕನ್ನು ಯಾರಿಗೆ ಕೊಡ್ತೀರಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಗೆ 2ನೇ ರ್ಯಾಂಕು, ಕಾವ್ಯಗೆ ಫಸ್ಟ್ ರ್ಯಾಂಕನ್ನು ಕೊಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ರಘು ಮತ್ತು ಗಿಲ್ಲಿಯ ನಡುವೆ ಜಗಳ ಆರಂಭವಾಗುತ್ತೆ. ಒಂದು ಸ್ಟ್ರಾಟಜಿ ಕೊಡಬೇಕಾಗಿತ್ತು, ಒಬ್ಬರ ಬಗ್ಗೆ ಒಬ್ಬರು ಒಪಿನಿಯನ್ ಹೇಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ಗಿಲ್ಲಿಯ ವಿಚಾರವನ್ನು ಇಟ್ಕೊಂಡು ಗಿಲ್ಲಿ ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಒಂದು ಕಾಲು ಎಳ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ, ಮೈಗಳ ಅನ್ನೋ ರೀತಿಯಲ್ಲಿ ರಘು ಅವರು ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಗಿಲ್ಲಿಗೂ ಕೂಡ ಕೋಪ ಬಂದು ಆ ಸಂದರ್ಭಕ್ಕೆ ಕೋಪ ವಿಕೋಪಕ್ಕೆ ತಿರುಗಿ ಇಬ್ಬರ ನಡುವೆ ಒಂದು ಗಲಾಟೆ ಆಗುವಂಥ ಸನ್ನಿವೇಶ ಅದು. ಸೊ ನಿಮಗೇನು ಅನಿಸುತ್ತೆ, ಇವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಈ ರೀತಿಯಾದಂಥ ಜಗಳ ಬಂದಿರತಕ್ಕಂಥದ್ದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಕಾವ್ಯ ರಕ್ಷಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.